ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಚಂದ್ರಕಾಂತ ತನ್ನ ಹಿತ್ತಲಲ್ಲಿ ವೀಳ್ಯದೆಲೆಯ ಸಸಿಯನ್ನ ನಾಟಿ ಮಾಡ್ತಾಳೆ. ಆ ಸಸಿಯನ್ನ ನೋಡಿ ತನ್ನಲ್ಲೇ ತಾನು ಸಂಭ್ರಮಿಸುತ್ತಾ, ಇನ್ನೊಂದ್ ತಿಂಗಳು ಹೋದ್ರೆ ಸಾಕು, ಚೆನ್ನಾಗಿ ಎಲೆಗಳು ಚಿಗುರುತ್ತೆ, ಅವುಗಳನ್ನ ಮಾರ್ಕೊಂಡು ಸಾಕಷ್ಟು ಹಣ ಗಳಿಸಬಹುದು ಎಂದುಕೊಂಡು ಪ್ರತಿದಿನ ಆ ಸಸಿಗೆ ನೀರನ್ನ ಹಾಕಿ ಬೆಳೆಸ್ತಾ ಇದ್ದಾಳೆ. ಒಂದು ದಿನ ಒಂದು ಬಸರಿ ಮೇಕೆ ತುಂಬಾ ಹಸಿವಿನಿಂದ ಬಳಲ್ತಾ ಇದೆ. ಅದು ಹಸಿವೆಯನ್ನ ತಾಳಲಾರದೆ ಚಂದ್ರಕಾಂತ ನೆಟ್ಟಿರೋ ವೀಳ್ಯದೆಲೆಯ ಬಳ್ಳಿಯನ್ನ ತಿಂದಾಕತ್ತೆ. ಅದನ್ನು ಕಂಡ ಚಂದ್ರಕಾಂತ ತುಂಬಾ ಕೋಪಗೊಂಡು ಪಕ್ಕದಲ್ಲಿದ್ದ ದೊಣ್ಣೆಯನ್ನ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಹೊಡಿತಾ ಇದ್ದಾಳೆ. ಪಾಪ ಮೇಕೆ ನೋವಿನಿಂದ ಜೋರಾಗಿ ಕಿರ್ಚೋಕ್ ಶುರು ಮಾಡುತ್ತೆ. ಆ ಶಬ್ದ ಕೇಳಿ ಮನೆಯಲ್ಲಿದ್ದ ಸೂರ್ಯಕಾಂತ ಏನಾಯ್ತೋ ಏನೋ ಎಂದು ಹೆದರಿ ಹೊರಗೆ ಬಂದು ನೋಡ್ತಾಳೆ. ಆಗ ಚಂದ್ರಕಾಂತ ದೊಣ್ಣೆ ತಗೊಂಡು ಗರ್ಭವತಿಯಾಗಿರುವಂತಹ ಮೇಕೆಯನ್ನ ಹೊಡೆಯುತ್ತಿರುವುದನ್ನ ನೋಡಿ, ಏನೇ, ನಿನಗೆ ಹುಚ್ಚಿಗೆ ಹಿಡಿದಿದೆಯೇನು? ಅದನ್ನ ಹಾಗೆ ಹೊಡಿತಿದೆಯಲ್ಲೇ ಎಂದು ಅನ್ನುತ್ತಾಳೆ. ಅದಕ್ಕೆ ಚಂದ್ರಕಾಂತ, ನೋಡಿ ಅತ್ತೆ, ನಾನು ಎಷ್ಟು ಇಷ್ಟಪಟ್ಟು ಬೆಳೆಸ್ತಿದ್ದಂತಹ ಎಲೆಬಳ್ಳಿಯ ಎಲೆಗಳನ್ನ ಬಳ್ಳಿನ ಎಲ್ಲ ತಿಂದಾಕಿದೆ. ನೋಡೆ ಪಾಪ, ಅದು ಬಸ್ರಿ, ನೀನ್ ಎಲೆಗಳನ್ನ ತಿಂದ್ರೆ ಏನಾಯ್ತಂತೆ? ಎಲೆಗಳು ಮತ್ತೆ ಚಿಗುರುತ್ತೆ ಬಿಡು, ಅದ್ರ ಪ್ರಾಣ ಹೊರಟೋದ್ರೆ ಮತ್ತೆ ಬರುತ್ತೇನೆ. ನೋಡು ಹೇಗ್ ಹೊಡೆದಿದೀಯ ಪಾಪ ಎಂದು ಮೇಕೆಯನ್ನು ಹತ್ತಿರಕ್ಕೆ ಕರೆದುಕೊಂಡು ಅದಕ್ಕೆ ಎಲೆ ಮತ್ತು ಹಣ್ಣು ಎಲ್ಲವನ್ನ ತಿನ್ನಕ್ ಕೊಡ್ತಾಳೆ. ಅದನ್ನು ಕಂಡ ಚಂದ್ರಕಾಂತ ಮನಸ್ಸಿನಲ್ಲಿ, ಅಯ್ಯೋ, ಮತ್ತೆ ನಮ್ಮತ್ತೆ ಸೋಷಿಯಲ್ ಸರ್ವಿಸ್ ಶುರು ಮಾಡ್ಕೊಂಡ್ರು ಎಂದು ತಲೆ ಚಚ್ಚಿಕೊಳ್ಳುತ್ತಾಳೆ. ಇದೆಲ್ಲವನ್ನ ಒಂದು ಮರದ ಹಿಂದೆ ಅಡಗಿರೋ ಕಳ್ಳ ಕೇಳಿಸಿಕೊಳ್ತಾನೆ. ಆತನಿಗೆ ಒಂದು ಐಡಿಯಾ ಬರುತ್ತೆ. ಆತ ತನ್ನ ಮನಸ್ಸಿನಲ್ಲಿ, ಮೇಕೆ ದಷ್ಟು ಪುಷ್ಟವಾಗಿದೆ, ಜೊತೆಗೆ ಬಸರಿ ಕೂಡ, ತೂಕ ಮಾಡಿದ್ರೆ ಒಂದು 50 kg ಆದ್ರೂ ಬರುತ್ತೆ. ಅದನ್ನ ಕೊಯ್ದು ಪೀಸ್ ಪೀಸ್ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಮಾಡ್ಕೋಬಹುದು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಸೂರ್ಯಕಾಂತ ಇಲ್ಲದಿರುವ ಸಮಯವನ್ನು ನೋಡಿ ಮೆಲ್ಲಗೆ ಆ ಮನೆಯೊಳಗೆ ಹೋಗ್ತಾನೆ. ಹಿತ್ತಲಲ್ಲಿ ಚಂದ್ರಕಾಂತ ಸಸಿಗೆ ನೀರೆರಿತಾ ಇದ್ದಾಳೆ. ನಿಧಾನವಾಗಿ ಚಂದ್ರಕಾಂತ ಬಳಿ ಹೋಗಿ ಅಳುತ್ತಾ ಹೀಗೆ ನಟಿಸ್ತಾನೆ. ಅಯ್ಯೋ ಅಮ್ಮ, ಇಲ್ಲಿ ಯಾವುದಾದ್ರೂ ಮೇಕೆ ಬಂದಿದ್ದನ್ನು ನೋಡಿದ್ರ ಅಮ್ಮ? ಅಯ್ಯೋ ಪಾಪ, ಅದು ಬಸರಿ ಬೇರೆ, ಏನ್ ತಿಂದಿದೆಯೋ ಏನೋ ಎಂದು ಅಳುತ್ತಾ ಚಂದ್ರಕಾಂತ ಮುಂದೆ ಮೊಸಳೆ ಕಣ್ಣೀರು ಸುರಿಸ್ತಿದ್ದಾನೆ. ಅದನ್ನು ಕಂಡು, ಯಾರಯ್ಯ ನೀನು, ಯಾಕೆ ಹಾಗಳ್ತಾ ಇದೀಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಳ್ಳ, ನನ್ನ ಹೆಸರು ಸೂರಿ, ನಾನು ಸಾಕೊಂಡಿರೋ ಮೇಕೆ ಕಾಣಿಸ್ತಾ ಇಲ್ಲ ಅಮ್ಮ. ಅಯ್ಯೋ ಪಾಪ, ಅದು ಬಸರಿ ಬೇರೆ, ಅದಕ್ಕೆ ಏನಾಯ್ತೋ ಏನೋ, ಬಹಳ ಯೋಚನೆಯಾಗಿದೆಯಮ್ಮ ಎಂದು ಅಳುತ್ತಾ ಹೇಳುತ್ತಾನೆ. ಅದನ್ನು ಕೇಳಿದ ಚಂದ್ರಕಾಂತ ತನ್ನ ಮನಸ್ಸಿನಲ್ಲಿ, ಏನಿದು, ಈತ ಈ ತರ ಅಳ್ತಾ ಇದ್ದಾನೆ, ತಪ್ಪಿಸ್ಕೊಂಡ್ ನಮ್ಮ ಮನೆಯೊಳಗಡೆ ಬಂದು ಸೇರ್ಕೊಂಡಿರೋ ಆ ಮೇಕೆ ಇವಂದೇನೋ ಏನೋ ಎಂದು ಯೋಚಿಸುತ್ತಿದ್ದಾಳೆ. ಅದನ್ನು ಕಂಡ ಕಳ್ಳ ಅವಳಿಗೆ, ಏನಾಯ್ತಮ್ಮ ಹಾಗೆ ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳುತ್ತಾನೆ. ಅದಕ್ಕೆ ಚಂದ್ರಕಾಂತ, ಏನಿಲ್ಲ, ಇರ್ಲಿ, ನಿನ್ ಮೇಕೆ ನೋಡಕ್ ಹೇಗಿದೆ ಹೇಳು. ಕಪ್ಪುಗಿರತ್ತಮ್ಮ, ಅದಕ್ಕೆ 4 ಕಾಲು, 2 ಕಿವಿ, 2 ಕೊಂಬು ಸಹ ಇದೆ. ಅದಕ್ಕೆ ಹಸಿವೆ ಆದ್ರೂನು ಇಲ್ಲ ಕಷ್ಟ ಬಂದ್ರೂನು ಮ್ಯಾ ಮ್ಯಾ ಅನ್ನತ್ತಮ್ಮ. ನೀವೊಂದು ವೇಳೆ ನೋಡಿದ್ರೆ ಸ್ವಲ್ಪ ಹೇಳಿ ಅಮ್ಮ, ನನಗ್ ತಿಳಿಸಿ ಅಮ್ಮ ಎಂದು ಅಳುತ್ತಾನೆ. ಅದಕ್ಕೆ ಚಂದ್ರಕಾಂತ ಮನಸ್ಸಿನಲ್ಲಿ, ಡೌಟೇ ಇಲ್ಲ, ಅದು ಇವನ್ ಮೇಕೆನೆ, ನಾನು ಹೊಡೆದಾಗ ಮೇ ಮೇ ಅಂತ ಕಿರ್ಚ್ತಲ್ವಾ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಆ ಕಳ್ಳನಿಗೆ, ಓಯ್ ಸೂರಿ, ನೀನೇನ್ ಅಳಬೇಡ, ನಿನ್ ಮೇಕೆ ನಮ್ಮನೇಲೇ ಇದೆ, ಅದಕ್ಕೆ ಹಸ್ವೆ ಆಗಿದ್ರೆ ಪಾಪ ಅಂತ ನಮ್ಮತ್ತೆನೆ ಹಣ್ಣು ಸೊಪ್ಪು ಎಲ್ಲ ಕೊಟ್ಟಿದ್ದಾರೆ ಎಂದು ಹೇಳಿ ಆ ಮೇಕೆಯನ್ನು ತಂದು ಆ ಕಳ್ಳನಿಗೆ ಕೊಡುತ್ತಾಳೆ. ಆಗ ಆ ಕಳ್ಳ ಚಂದ್ರಕಾಂತಾಳಿಗೆ, ಅಮ್ಮ, ನೀವು ದೇವರಮ್ಮ, ದೇವತೆ, ನಿಮ್ಮ ಈ ಸಹಾಯ ನಾನು ಈ ಜನ್ಮದಲ್ಲಿ ಮರೆಯೋಲ್ಲಮ್ಮ ಎಂದು ಹೇಳುತ್ತಾನೆ. ಅದಕ್ಕೆ ಚಂದ್ರಕಾಂತ ಸಂತೋಷ ಪಡ್ತಾ, ಇರ್ಲಿ ಬಿಡು, ಅಷ್ಟೇ ನನ್ನನ್ನು ಹೊಗಳ್ಬೇಡ, ಮನುಷ್ಯ ಅಂದ್ರೆ ಅಷ್ಟು ಮಾತ್ರ ಸಹಾಯ ಮಾಡಲ್ವೇನೋ. ಆ ಕಳ್ಳ ಆ ಮೇಕೆಯನ್ನ ತನ್ನೊಂದಿಗೆ ತೆಗೆದುಕೊಂಡು ಹೊರಟು ಹೋಗ್ತಾನೆ.
ಸ್ವಲ್ಪ ಸಮಯದ ನಂತರ ಸೂರ್ಯಕಾಂತ ಮನೆಗೆ ಬರ್ತಾಳೆ. ಮನೆಯಲ್ಲಿ ಮೇಕೆ ಇಲ್ಲದಿರುವುದನ್ನ ನೋಡಿ, ಚಂದ್ರ, ಮೇಕೆ ಎಲ್ಲೇ ಕಾಣಿಸ್ತಾನೆ ಇಲ್ಲ, ಅದನ್ನ ಏನ್ ಮಾಡ್ದೆ ಎಂದು ಕೇಳಿದಳು. ಅದಕ್ಕೆ ಚಂದ್ರಕಾಂತ, ಏನತ್ತೆ ಹಾಗ್ ಕೇಳ್ತಿದ್ದೀರಿ? ಅದನ್ನ ನಾನೇನ್ ಮಾಡ್ತೀನಿ ಹೇಳಿ? ಆದ್ರೆ ಯಜಮಾನ ಬಂದ್ರೆ ಅದನ್ನ ಕೊಟ್ಟು ಕಳಿಸ್ದೆ, ಅದು ತಪ್ಪಾ? ಯಜಮಾನ ಬಂದ ಅಂದ್ರೇನೆ, ಏನು ಆಯ್ತು ಅಂತ ಎಲ್ಲ ವಿವರಿಸಿ ಹೇಳು. ಆಗ ಚಂದ್ರಕಾಂತ ನಡೆದದ್ದೆಲ್ಲವನ್ನ ವಿವರಿಸಿ ಹೇಳ್ತಾಳೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅತ್ತೆ, ಆ ಮೇಕೆ ಈ ಮನೆಯಿಂದ ಹೋಗೋಕೆ ರೆಡಿ ಇರ್ಲಿಲ್ಲ. ಆ ಮೇಕೆಗೆ ಈ ಮನೆ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು. ಅದಕ್ಕೆ ಸೂರ್ಯಕಾಂತ, ಎಲ್ಲ ಬಿತ್ರಿ, ನಿನ್ನ ಬುದ್ಧಿಗೆ ಇಷ್ಟು ಮಣ್ಣು ಹಾಕ. ಅವನು ಅದ್ರ ಯಜಮಾನ ಅಲ್ವೇ? ನಿಜಕ್ಕೆ ಅದಕ್ಕೆ ಯಜಮಾನ ಅನ್ನೋರೇ ಯಾರಿಲ್ಲ. ಇಲ್ದಿದ್ರೆ ಹಣ್ಣು ಸೊಪ್ಪು ತಿಂದಾದ್ಮೇಲೆ ಅದು ಹೊರಟೋಗಿರ್ತಿತ್ತಲ್ವೇನೋ. ನಮ್ಮನೇಲಿ ಯಾಕಿರ್ತಿತ್ ಹೇಳು? ಅಷ್ಟಕ್ಕೂ ಪ್ರತಿ ಮೇಕೆ ಮ್ಯಾ ಮ್ಯಾ ಅಂದೆ ಇನ್ನೇನಂತ ಕೂಗುತ್ತೆ. ಅದು ಅಲ್ದೆ ಪ್ರತಿ ಮೇಕೆಗೆ 2 ಕಿವಿ 4 ಕಾಲೇ ತಾನೇ ಇರೋದು. ಇಂಥ ಲಾಜಿಕ್ ನ ಹೇಗೆ ಮಿಸ್ ಮಾಡ್ಕೊಂಡೆ ಬಿತ್ರಿ ಎಂದು ಸೂರ್ಯಕಾಂತ ಚಂದ್ರಕಾಂತಾಳಿಗೆ ಚೆನ್ನಾಗಿ ಬೈತಾಳೆ. ಅದನ್ನು ಕೇಳಿದ ಚಂದ್ರಕಾಂತ, ಅಂದ್ರೆ ಆತ ನನ್ಗೆ ಮೋಸ ಮಾಡಿದ್ನ ಅತ್ತೆ ಎಂದು ಅಮಾಯಕಳಂತೆ ಕೇಳುತ್ತಾಳೆ. ಆಗ ಸೂರ್ಯಕಾಂತ, ಚೆನ್ನಾಗಿ ನಿನ್ನ ಮೂರ್ಖಳನ್ನಾಗಿಸಿದಾನೆ ಪೆದ್ದ ಮುಂಡೆದು ಎಂದು ಬೈದು, ಮೊದಲು ಆ ಮೇಕೆ ಅವನು ಏನ್ ಮಾಡಿದಾನೆ ಅಂತ ನೋಡ್ಬೇಕು ಎಂದು ಹೇಳಿ ತನ್ನ ಹಳೆಯ ಟ್ರಂಕ್ ನಿಂದ ಮ್ಯಾಜಿಕ್ ಗ್ಲೋಬ್ ತೆಗೆದು ಅದರಲ್ಲಿ ಆ ಕಳ್ಳ ಮೇಕೆಯನ್ನ ಪೀಸ್ ಪೀಸ್ ಮಾಡಬೇಕು ಅಂತ ಕತ್ತಿಯನ್ನ ಸಾಣೆ ಹಿಡಿದಿರೋದು ಕಾಣಿಸುತ್ತೆ. ಆಗ ಸೂರ್ಯಕಾಂತಾಳಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಆಗ ತನ್ನ ಕೈಗಳಿಂದ ಏನೋ ಮ್ಯಾಜಿಕ್ ಮಾಡ್ತಾಳೆ. ಆ ಕಳ್ಳ ತನ್ನ ಕತ್ತಿಯನ್ನ ಚೆನ್ನಾಗಿ ಸಾಣೆ ಹಿಡಿದು ಆ ಮೇಕೆಯನ್ನ ಕೊಯ್ಯೋದಕ್ಕೆ ಬರ್ತಾನೆ. ಆಗ ಸೂರ್ಯಕಾಂತ ಮಾಡಿರೋ ಮ್ಯಾಜಿಕ್ ನಿಂದಾಗಿ ಆ ಮೇಕೆ ಮಾತಾಡೋಕೆ ಶುರು ಮಾಡುತ್ತೆ. 1 ನಿಮಿಷ, ಸ್ವಲ್ಪ ತಡಿರಿ, ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನು ಬಸ್ರಿ, ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಅದನ್ನ ಕೊಡ್ತೀನಿ. ನನ್ನ ಬಿಟ್ಬಿಡಿ. ನನ್ನನ್ನ ಸಾಯಿಸಿದ್ರೆ ನನ್ನ ಹೊಟ್ಟೆಲಿರೋ ಮಗು ಕೂಡ ಸತ್ತು ಹೋಗುತ್ತೆ ಎಂದು ಹೇಳುತ್ತದೆ. ಅದನ್ನು ಕಂಡ ಕಳ್ಳ ಆಶ್ಚರ್ಯಚಕಿತನಾಗ್ತಾನೆ. ಆ ಮೇಕೆಗೆ ಹೀಗೆ ಹೇಳ್ತಾನೆ, ಏನು, ನಿನಗ್ ಮಾತಾಡೋಕ್ ಬರುತ್ತಾ? ನನಗ್ ಏನ್ ಬೇಕಾದ್ರೂ ಕೊಡ್ತೀಯಾ? ಹಾಗಾದ್ರೆ ನನಗೆ 100 ಮೇಕೆ ಬೇಕು ಎಂದು ಕೇಳುತ್ತಾನೆ. ಆಗ ಆ ಮೇಕೆ ನಿಜಕ್ಕೂ ತನ್ನ ಮ್ಯಾಜಿಕ್ ನಿಂದ 100 ಮೇಕೆಗಳು ಪ್ರತ್ಯಕ್ಷ ಆಗುವ ಹಾಗೆ ಮಾಡುತ್ತೆ. ಅದರಿಂದ ಕಳ್ಳನಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಆ ಮೇಕೆಗಳೆಲ್ಲ ಒಂದೇ ಸಾರಿ ಆ ಕಳ್ಳನ ಮೇಲೆ ಎರಗುತ್ತೆ. ಒಂದು ಆತನ ಕೂದಲನ್ನ ಕಿತ್ತುತ್ತಾ ಇದ್ರೆ, ಮತ್ತೊಂದು ಅವನ ಕಣ್ಣನ್ನ ಕಿತ್ತುತ್ತೆ. ಇನ್ನೊಂದು ತನ್ನ ಕೊಂಬುಗಳಿಂದ ಅವನನ್ನ ಹಿಂದೆಯಿಂದ ಚುಚ್ಚುತ್ತಾ ಇದೆ. ಅಮ್ಮ, ಅಪ್ಪ, ಅಯ್ಯೋ ಅಯ್ಯೋ, ಯಪ್ಪ, ಅಯ್ಯಯ್ಯೋ, ಬಿಟ್ಬಿಡಿ, ಓ ನನ್ನ ಬಿಟ್ಬಿಡಿ ಎಂದು ಕಿರ್ಚುತ್ತಾ ಇದ್ದಾನೆ. ಆ ಬಾಧೆಯನ್ನ ತಡೆಯಲಾರದೆ ಮೇಕೆ ಬಳಿ ಬಂದು, ಅಮ್ಮ, ನೀನು ಒಂದು ಸಾಮಾನ್ಯ ಮೇಕೆ ಅಂದ್ಕೊಂಡ್ಬಿಟ್ಟಿದ್ದೆ ಅಮ್ಮ, ನನ್ನ ಬಿಟ್ಬಿಡು. ನನಗೆ ನೀನು ಬೇಡ, ಈ 100 ಮೇಕೆನೂ ಬೇಡ, ನನ್ ಬಿಟ್ಬಿಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಆ 100 ಮೇಕೆಗಳು ಮಾಯವಾಗಿ ಹೋಗುತ್ತೆ. ಕೂಡಲೇ ಆ ಕಳ್ಳ ಮೇಕೆಯನ್ನ ಎತ್ತಿಕೊಂಡು ಓಡೋಡಿ ಸೂರ್ಯಕಾಂತ ಮನೆಗೆ ಬರ್ತಾನೆ. ಆ ಮೇಕೆಯನ್ನ ಅಲ್ಲಿಯೇ ಬಿಟ್ಟು ಹಿಂದಿರುಗಿ ನೋಡದೆ ಓಡಿ ಹೋಗ್ತಾನೆ. ಅದನ್ನು ಕಂಡ ಚಂದ್ರಕಾಂತ ತನ್ನ ಮನಸ್ಸಿನಲ್ಲಿ, ಏನಿವನು PT ಉಷಾ ಕಸಿನ್ ಬ್ರದರ್ ತರ ಹಾಗೋಡ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಗ್ತಾ ಇದ್ದಾಳೆ. ಆ ಮೇಕೆ ಸೂರ್ಯಕಾಂತ ಬಳಿ ಓಡೋಡಿ ಬರುತ್ತೆ. ಸೂರ್ಯಕಾಂತ ಸಂತೋಷದಿಂದ ಆ ಮೇಕೆಯನ್ನ ತಬ್ಬಿಕೊಳ್ಳುತ್ತಾಳೆ. ಓಹೋ, ಇದೆಲ್ಲ ನಮ್ಮತ್ತೆ ಕೈ ಚಳ್ಕಾನ. ಒಳ್ಳೆದಾಯ್ತು ಆ ಕಳ್ಳನಿಗೆ. ಇಲ್ದೆ ಹೋದ್ರೆ ಇಷ್ಟೊಂದು ಬುದ್ಧಿ ಇರೋ ನನ್ನನ್ನೇ ಮೋಸ ಮಾಡ್ತಾನ ಅವನು. ದರಿದ್ರದವನು, ಒಳ್ಳೆದೇ ಆಯ್ತು ಎಂದುಕೊಂಡಳು. ಅಂದಿನಿಂದ ಆ ಮೇಕೆ ಸೂರ್ಯಕಾಂತ ಜೊತೆಗೇ ಇದೆ. ಸೂರ್ಯಕಾಂತ ಹಾಲ್ನಲ್ಲಿ ಕುಳಿತುಕೊಂಡು ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದಾಳೆ. ಆಗ ಅಲ್ಲಿಗೆ ಬಂದ ಚಂದ್ರಕಾಂತ ಅತ್ತೆಯನ್ನ ನೋಡಿ, ಏನಿದು ಅತ್ತೆ ಬೆಳಿಗ್ಗೆನೆ ಕ್ಯಾಲೆಂಡರ್ ಹಿಡ್ಕೊಂಡು ಕೂತಿದಾರಲ್ಲ, ಏನಿರಬಹುದಪ್ಪ? ಓಹೋ, ಇವಳು ಯಾಕೆ ಮಾಡ್ತಾಳೆ, ಏನ್ ಮಾಡ್ತಾಳೆ, ಹೇಗ್ ಮಾಡ್ತಾಳೆ ಅಂತ ಊಹಿಸ್ಕೊಂಡು ಹೇಳೋದು ತುಂಬಾ ಕಷ್ಟ. ನಂಗ್ಯಾಕ್ ತಲೆನೋವು? ಹೋಗಿ ಸುಮ್ನೆ ಅವರನ್ನೇ ಕೇಳಿದ್ರ ಆಯ್ತಲ್ವಾ? ಹೇಳಿದ್ರೆ ಹೇಳ್ತಾರೆ, ಇಲ್ದಿದ್ರೆ ಇಲ್ಲ ಎಂದುಕೊಂಡು 2 ಹೆಜ್ಜೆ ಮುಂದಕ್ಕೆ ಹೋಗಿ, ಅತ್ತೆ ಏನ್ ಮಾಡ್ತಿದ್ದೀರಾ? ಕಾಣಿಸಲ್ವೇನೆ? ಕ್ಯಾಲೆಂಡರ್ ನೋಡ್ತಾ ಇದ್ದೀನಿ.
ಅಯ್ಯಪ್ಪ, ಯಾಕೋ ತುಂಬಾ ಕೋಪದಲ್ಲಿದ್ದಾರೆ ಎಂದು ಮನಸ್ಸಿನಲ್ಲಿ ಅನ್ಕೊಂಡು ಮೇಲೆ ಸುಮ್ನೆ ನಗ್ತಾ, ಅದೇ ಅತ್ತೆ, ಕ್ಯಾಲೆಂಡರ್ ಅಲ್ಲಿ ಏನ್ ನೋಡ್ತಿದ್ದೀರಿ ಅಂತ ಕೇಳ್ತಿದ್ದೀನಿ. ಕ್ರಿಸ್ಮಸ್ ಯಾವಾಗಿದೆ ಅಂತ ನೋಡ್ತಿದ್ದೀನಿ. ಕ್ರಿಸ್ಮಸ್ ಅದನ್ನ ನಾವ್ ಯಾವತ್ತೂ ಸೆಲೆಬ್ರೇಟ್ ಮಾಡೋಲ್ಲ ಅಲ್ವಾ? ಯಾಕೆ ಮರ್ತೋದ್ಯೇನೋ? ನಾನು ಕ್ರಿಸ್ಮಸ್ ದಿನ ಸಾಂಟಾ ವೇಷ ಹಾಕೊಂಡು ಊರಲ್ಲಿರೋ ಬಡ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟು ಬರ್ತೀನಿ ಅನ್ನೋದನ್ನ. ಓ ಹೌದು ಅತ್ತೆ, ನಂಗ್ ಮರ್ತೇ ಹೋಗಿತ್ತು. ಈ ವರ್ಷನೂ ಕೊಡ್ತಾ ಇದ್ದೀರಾ? ಪ್ರತಿ ವರ್ಷ ಕೊಡ್ತೀನಿ. ಹೋಗು, ನಂಗೆ ಕಾಫಿ ತಗೊಂಡ್ ಬಾ ಎಂದು ಹೇಳಿ ಅವಳನ್ನ ಅಲ್ಲಿಂದ ಕಳುಹಿಸಿ ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದಾಳೆ. ಚಂದ್ರಕಾಂತ ಅಲ್ಲಿಂದ ಅಡುಗೆ ಮನೆಗೆ ಬಂದು, ಸಾಂಟಾ ವೇಷ ಹಾಕೊಂಡು ಪ್ರತಿ ವರ್ಷ ಊರಲ್ಲಿರೋ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟು ಬರ್ತಾರಲ್ಲ, ಆ ಗಿಫ್ಟ್ಗಳನ್ನೆಲ್ಲ ಎಲ್ಲಿಂದ ತರ್ತಾರೆ? ಯಾವತ್ತೂ ಕೊಂಡ್ಕೊಂಡು ಬಂದಿರೋದನ್ನಂತೂ ನಾನು ನೋಡಿಲ್ಲ. ಹಾಗಾದ್ರೆ ಎಲ್ಲಿಂದ ತರ್ತಾರೆ? ಈ ಸೀಕ್ರೆಟ್ ಏನೋ ನಾನು ತಿಳ್ಕೊಳ್ಳೇಬೇಕು ಎಂದುಕೊಳ್ಳುತ್ತಿದ್ದಾಳೆ. ಹೀಗೆ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೆ ಚಂದ್ರಕಾಂತ ಸೂರ್ಯಕಾಂತ ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ ಅನ್ನೋದನ್ನ ಗಮನಿಸ್ತಾ ಇದ್ದಾಳೆ. ಹೀಗೆ ನಾಳೆ ಕ್ರಿಸ್ಮಸ್ ಅನ್ನುವಾಗ ಸೂರ್ಯಕಾಂತ ತನ್ನ ರೂಮಿಗೆ ಹೋಗಿ ಮಂಚದ ಕೆಳಗಿರುವ ಒಂದು ಬ್ಯಾಗ್ ಅನ್ನ ಹೊರಗೆ ತೆಗಿತಾಳೆ. ಬಾಗಿಲ ಹಿಂದೆ ನಿಂತು ಎಲ್ಲವನ್ನೂ ನೋಡ್ತಾ ಇರೋ ಚಂದ್ರಕಾಂತ ಇದನ್ನ ಗಮನಿಸ್ತಾ ಇದ್ದಾಳೆ. ಸೂರ್ಯಕಾಂತ ಆ ಬ್ಯಾಗ್ನಿಂದ ತನಗೆ ಬೇಕಾದದ್ದನ್ನೆಲ್ಲ ತೆಗೆದುಕೊಂಡು ಮತ್ತೆ ಆ ಬ್ಯಾಗ್ ಅನ್ನ ಮಂಚದ ಕೆಳಗೆ ಇಡ್ತಾಳೆ. ನಂಗೆ ಈಗ ಅರ್ಥ ಆಯ್ತು. ನಮ್ಮತ್ತೆ ಈ ಮ್ಯಾಜಿಕಲ್ ಬ್ಯಾಗ್ನಿಂದ ತನಗ್ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತಗೊಂಡು ಮಕ್ಕಳಿಗೆ ಹಂಚಿ ಬರ್ತಾಳೆ ಅಂತಾಯ್ತು. ಅಂತ ದೊಡ್ಡ ಮ್ಯಾಜಿಕಲ್ ಬ್ಯಾಗ್ ಮನೇಲಿರೋವಾಗ ತನಗ್ ಬೇಕಾಗಿದ್ದನ್ನೆಲ್ಲ ತಗೋಬಹುದಲ್ವಾ? ಹೀಗೆ ಹಬ್ಬ ಬಂದ್ ಕೂಡ್ಲೆ ಬೇರೆಯವ್ರಿಗೆಲ್ಲ ಹಂಚಿದ್ರೆ ಏನ್ ಸಿಕ್ಕತ್ತೆ ಇವರಿಗೆ? ಅದೇ ಆ ಬ್ಯಾಗ್ ನನ್ನ ಹತ್ರ ಇದ್ದಿದ್ರೆ ಎಂದುಕೊಳ್ಳುತ್ತಾ, ಇದ್ದಿದ್ರೆ ಏನ್ ಬಂತು, ಯಾವತ್ತೂ ಒಂದಿನ ಟೈಮ್ ನೋಡ್ಕೊಂಡು ನಮ್ಮತ್ತೆಯಿಂದ ಆ ಬ್ಯಾಗ್ ಅನ್ನ ಎಗರಿಸ್ಬಿಟ್ರೆ ಆಯ್ತಲ್ವಾ? ಆಗ ಅದು ನಂಗೆ ಸ್ವಂತ ಆಗತ್ತೆ. ಹಾ, ಅದೇ ಕೆಲ್ಸ ಮಾಡ್ತೀನಿ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಕ್ರಿಸ್ಮಸ್ ದಿನ ಬಂದೇ ಬಿಡ್ತು. ಸೂರ್ಯಕಾಂತ ಸಾಂಟಾ ಗೆಟಪ್ ಹಾಕಿಕೊಂಡು ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಿದ್ದಾಳೆ. ಅವಳು ಹಾಗೆ ಹೋಗ್ತಿರಬೇಕಾದ್ರೆ ಚಂದ್ರಕಾಂತ ಕೂಡ ಅತ್ತೆ ಬಳಿ ಇದ್ದ ಮ್ಯಾಜಿಕಲ್ ಬ್ಯಾಗ್ ತರಹದ್ದೇ ಇನ್ನೊಂದು ಬ್ಯಾಗ್ ಅನ್ನ ಹಿಡಿದುಕೊಂಡು ಅವಳಿಗೆ ಎದುರಿಗೆ ಬರುತ್ತಾಳೆ. ಹಾಗೆ ಬಂದು ಸೂರ್ಯಕಾಂತಳಿಗೆ ಬ್ಯಾಗ್ ಕುಡಿತಾಳೆ. 2 ಬ್ಯಾಗು ಕೆಳಕ್ಕೆ ಬಿದ್ದು ಹೋಗುತ್ತವೆ. ಸಾರಿ ಅಂತ ಹೇಳಿ ಕೆಳಗೆ ಬಿದ್ದಿರೋ ಬ್ಯಾಗ್ ಅನ್ನ ಎತ್ತಿ ತಾನು ತಂದಿರುವ ಬ್ಯಾಗ್ ಅನ್ನ ಸೂರ್ಯಕಾಂತಳಿಗೆ ಕೊಟ್ಟು ಮ್ಯಾಜಿಕಲ್ ಬ್ಯಾಗ್ ಅನ್ನ ತಾನು ತಗೋತಾಳೆ. ಪರವಾಗಿಲ್ಲ ಬಿಡಿ ಎಂದು ಹೇಳುತ್ತಾ ಅವಳು ಕೊಟ್ಟ ಬ್ಯಾಗ್ ಅನ್ನ ತೆಗೆದುಕೊಂಡು ಮುಂದಕ್ಕೆ ಸಾಗುತ್ತಾಳೆ. ಸೂರ್ಯಕಾಂತ ಬಡ ಮಕ್ಕಳಿಗೆ ಗಿಫ್ಟ್ಗಳನ್ನ ಕೊಡೋಣ ಅಂತ ತನ್ನ ಬ್ಯಾಗಿಗೆ ಕೈಯನ್ನ ಹಾಕಿ ಹೊರಗೆ ತೆಗಿತಾಳೆ. ಆದ್ರೆ ಅದರಿಂದ ಏನೂ ಬರೋಲ್ಲ. ಏನಪ್ಪಾ ಇದು, ಏನು ಬರ್ತಾ ಇಲ್ಲ ಎಂದುಕೊಳ್ಳುತ್ತಾ ಮತ್ತೆ ಬ್ಯಾಗ್ನೊಳಗೆ ಕೈ ಹಾಕ್ತಾಳೆ. ಈ ಸಾರಿ ಕೂಡ ಏನೂ ಬರೋಲ್ಲ. ಇದರಿಂದ ಸೂರ್ಯಕಾಂತ ಏನ್ ನಡೀತು ಅಂತ ಊಹಿಸಿಕೊಂಡು, ಈಗಷ್ಟೇ ಸಾಂಟಾ ನನ್ಗೆ ಡಿಕ್ಕಿ ಹೊಡೆದಾಗ ಬಹುಶಃ ಬ್ಯಾಗ್ಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಈಗೇನ್ ಮಾಡೋದು? ಆ ಸಾಂಟಾನನ್ನ ಎಲ್ಲಿಂತ ಹುಡ್ಕೋದು? ಚಂದ್ರಕಾಂತ ಮಾತ್ರ ಸಂತೋಷ ಪಡ್ತಾ ಇದ್ದಾಳೆ. ಹುಚ್ಚೆ ಅತ್ತೆ, ನಿಜವಾಗ್ಲೂ ನನ್ನನ್ನು ಗುರ್ತಿಸ್ಲಿಲ್ಲ. ಈಗ ಈ ಬ್ಯಾಗ್ ನಂದೇ, ಇದರಿಂದ ನನ್ಗೇನೇನ್ ಬೇಕೋ ಅದೆಲ್ಲವನ್ನ ತಗೊಂತೀನಿ ಎಂದುಕೊಳ್ಳುತ್ತಿದ್ದಾಳೆ. ಹೀಗೆ ಆ ಬ್ಯಾಗ್ನಿಂದ ತನಗೆ ಬೇಕಾದದ್ದನ್ನೆಲ್ಲವನ್ನ ತೆಗೆದುಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ಎಲ್ಲರಿಗೂ ತೋರಿಸಿಕೊಂಡು ಬೀಗ್ತಾ ಇದ್ದಾಳೆ. ಹೀಗೆ ಒಂದು ದಿನ ಮ್ಯಾಜಿಕಲ್ ಬ್ಯಾಗ್ನಿಂದ ತೆಗೆದಂತಹ ವಸ್ತುಗಳೆಲ್ಲವನ್ನ ನೋಡಿದ ಸೂರ್ಯಕಾಂತ, ಏನಿವೆಲ್ಲ, ಇಷ್ಟೊಂದು ವೆರೈಟಿ ಗಿಫ್ಟಾ ಎಂದು ಸ್ವಲ್ಪ ಹೊತ್ತು ಆಲೋಚಿಸಿ, ನೋಡ್ತಾ ಇದ್ರೆ ಈ ಮ್ಯಾಜಿಕಲ್ ಬ್ಯಾಗ್ ಅನ್ನ ನನ್ ಸೊಸೆನೆ ಹೊಡ್ಕೊಂಡಿರೋ ಹಾಗಿದೆ. ಒಂದ್ಸಾರಿ ಅವಳ ಮನೇಲಿ ಇದ್ದಾಳೆ ಏನೋ ಅಂತ ನೋಡೋಣ. ತನ್ನ ಬಳಿ ಇರುವಂತಹ ಮ್ಯಾಜಿಕಲ್ ಗ್ಲೋಬ್ ಸಹಾಯದಿಂದ ಆ ಬ್ಯಾಗ್ ಮನೆಯಲ್ಲೇ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ. ಒಬ್ಬಪ್ಪ, ನನ್ನ ಸೊಸೆಯೇ ಸಾಂತಾ ವೇಷದಲ್ಲಿ ಬಂದ್ಬಿಟ್ಟು ಮ್ಯಾಜಿಕಲ್ ಬ್ಯಾಗ್ ಅನ್ನೇ ಕಳ್ತನ ಮಾಡ್ತೀಯಾ? ಮಾಡ್ತೀನಿ ಇರು ನಿಂಗೆ
ಆ ಮ್ಯಾಜಿಕಲ್ ಬ್ಯಾಗ್ ಥರಾನೇ ಇರುವಂತ ಇನ್ನೊಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಬರ್ತಾಳೆ. ಮ್ಯಾಜಿಕಲ್ ಬ್ಯಾಗ್ ಕದ್ದು ನಿನಗೆ ಬೇಕಾಗುತ್ತನ್ನೆಲ್ಲ ತಗೊಂತ ಇದೆಯಲ್ವಾ, ಈಗ ತಗೊಳ್ಳೆ, ನಾನು ನೋಡ್ತೀನಿ ಹೇಗ್ ತಗೋತೀಯಾ ಅಂತ. ಮ್ಯಾಜಿಕಲ್ ಬ್ಯಾಗ್ ಇರೋ ಜಾಗಕ್ಕೆ ಅದೇ ತರಹದ ಮತ್ತೊಂದು ಬ್ಯಾಗ್ ಅನ್ನ ಇಟ್ಟು ಅಲ್ಲಿಂದ ಹೋಗುತ್ತಾಳೆ. ಅವಳು ಹೊರಟು ಹೋದ ಮೇಲೆ ಸ್ವಲ್ಪ ಹೊತ್ತಿಗೆ ಚಂದ್ರಕಾಂತ ಬ್ಯಾಗ್ ಬಳಿ ಬಂದು, ಈ ಬ್ಯಾಗು ನನ್ನ ಹತ್ರ ಬಂದವಾಗಿಂದ ನನಗ್ ಬೇಕಾಗುತ್ತನ್ನೆಲ್ಲ ಪಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಈ ಬ್ಯಾಗ್ ತುಂಬಾ ಮಹಿಮೆ ಇರೋಂಥದ್ದು. ಇವತ್ತು ಏನ್ ತಗೊಳ್ಳೋದು? ಇವತ್ತು ಮುತ್ತಿನ ಹಾರ ತೆಗೆದುಕೊಳ್ಳೋಣ. ಮನಸ್ಸಿನಲ್ಲೇ ಆಲೋಚನೆ ಮಾಡಿ ಬ್ಯಾಗ್ ಒಳಗೆ ಕೈ ಇಡ್ತಾಳೆ. ಅವಳ ಕೈಗೆ ಏನೋ ಸ್ಪರ್ಶವಾಗುತ್ತೆ. ನನ್ ಮುತ್ತಿನ ಹಾರ ಸಿಕ್ಬಿಡ್ತು ಎಂದುಕೊಳ್ಳುತ್ತಾ ಮೆಲ್ಲಗೆ ಬ್ಯಾಗ್ ಒಳಗಡೆಯಿಂದ ಕೈಯನ್ನ ಹೊರಗೆ ತೆಗೆದು ನೋಡ್ತಾಳೆ. ಅವಳ ಕೈಯಲ್ಲಿರೋದು ಮುತ್ತಿನ ಹಾರ ಅಲ್ಲ, ಹಾವು. ಆ ಹಾವನ್ನ ನೋಡಿದ ಕೂಡಲೇ ಚಂದ್ರಕಾಂತ ಪ್ರಾಣವೇ ಹೋದಂತೆ ಸ್ತಬ್ಧವಾಗಿ ಬಿಡ್ತಾಳೆ. ಹಾವು ಅಂತ ಗಟ್ಟಿಯಾಗಿ ಅರ್ಚೋಕು ಆಗದೆ ಎನ್ನುತ್ತಿದ್ದಾಳೆ. ಅವಳು ಹಾಗೆ ಭಯದಿಂದ ನಡುಗ್ತಾ ಇರಬೇಕಾದ್ರೆ ಸೂರ್ಯಕಾಂತ ಬಂದು, ಏನಾಯ್ತೆ ಎಂದು ಕೈಯಲ್ಲಿರುವ ಹಾವನ್ನು ನೋಡಿ, ಅಬ್ಬಾ ಎಂಥ ಧೈರ್ಯ ಕಣೆ ನಿನಗೆ, ಕೈಯಲ್ಲಿ ಹಾವು ಹಿಡ್ಕೊಂಡು ಕೂತಿದೀಯಾ, ನಿಜಕ್ಕೂ ನೀನು ಗ್ರೇಟ್ ಕಣೆ. ಚಂದ್ರಕಾಂತ ತಲೆಯನ್ನ ಹಾವಿಗೆ ನೇರವಾಗಿ ಇಟ್ಟು ಕಣ್ಣನ್ನ ಮಾತ್ರ ಅತ್ತೆ ಕಡೆಗೆ ತಿರುಗಿಸಿ, ಅತ್ತೆ, ಹಾವ ಹಗ್ಗನ ಇದನ್ನ ನೋಡಿದಾಗಿನಿಂದ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ ಅತ್ತೆ. ಹೌದಾ, ನೀನೇನೋ ತುಂಬಾ ಧೈರ್ಯವಂತೆ ಅಂತ ಅನ್ಕೊಂಡೆ ನಾನು. ಅದಿರ್ಲಿ, ಹಾವೆಲ್ಲಿಂದ ಬಂತೆ? ಅದನ್ನ ನೀನ್ ಯಾಕೆ ಹಿಡ್ಕೊಂಡಿದೀಯಾ? ಚಂದ್ರಕಾಂತ ಸ್ವಲ್ಪ ಗಲಿಬಿಲಿಗೊಂಡು, ಅತ್ತೆ, ಅದು ಅದು ಈ ಬ್ಯಾಗ್ ನಿಂದ ತೆಗೆದೆ. ಆ ಬ್ಯಾಗ್ ಯಾವುದೇ? ಅದು ಈ ಬ್ಯಾಗು ಎಂದು ಆರಂಭದಿಂದ ನಡೆದಿದ್ದೆಲ್ಲವನ್ನ ಹೇಳ್ತಾಳೆ. ಎಲ್ಲವನ್ನೂ ಕೇಳಿದ ಸೂರ್ಯಕಾಂತ ಮೆಲ್ಲಗೆ ನಗುತ್ತಾ, ಏನೇ ನೀನು ನನ್ನ ಬ್ಯಾಗ್ ಕದ್ಬಿಟ್ಟು ನಿನಗೆ ಬೇಕಾದ್ದೆಲ್ಲವನ್ನ ಆ ಬ್ಯಾಗಿಂದ ತಗೊಂಡು ಎಂಜಾಯ್ ಮಾಡ್ತಿದೀಯಾ ಅನ್ನೋ ವಿಷಯ ನಂಗೆ ತಿಳಿದು ಅನ್ಕೊಂಡಿದೀಯಾ? ಆ ಮ್ಯಾಜಿಕಲ್ ಬ್ಯಾಗ್ ಅಲ್ಲಿಂದ ತೆಗೆದ್ಬಿಟ್ಟು ಮತ್ತೊಂದ್ ಬ್ಯಾಗ್ ಇಟ್ಟಿದ್ ನಾನೇ. ಇನ್ನೊಂದ್ಸಾರಿ ಹುಚ್ಚುಚ್ಚರಾಟ ಆಡಿದ್ರೆ ಹಾವು ಮಾತ್ರ ಅಲ್ಲ, ಹುಲಿ ಸಿಂಹ ಬರೋ ಹಾಗೆ ಮಾಡ್ಬಿಡ್ತೀನಿ. ಈ ಹಾವು ಹೋಗೋ ಹಾಗೆ ಮಾಡಿ. ಎಲ್ಲಿಂದ ತೆಗ್ದಿದೆಯೋ ಅಲ್ಲೇ ವಾಪಸ್ ಇಡು. ಒಂದ್ಸಾರಿ ಬ್ಯಾಗ್ ಅನ್ನ ಮುಚ್ಚಿ ಮತ್ತೆ ತೆಗಿ. ಚಂದ್ರಕಾಂತ ಆಯ್ತು ಅಂತ ಹೇಳಿ ಆ ಹಾವನ್ನ ಬ್ಯಾಗ್ ಅಲ್ಲಿ ಹಾಕಿ ಬ್ಯಾಗ್ ಅನ್ನ ಮುಚ್ಚಿ ಮತ್ತೆ ತೆಗೆಯುತ್ತಾಳೆ. ಬ್ಯಾಗ್ ಅಲ್ಲಿ ಹಾವು ಇರೋಲ್ಲ. ಚಂದ್ರಕಾಂತಳಿಗೆ ಶಾಕ್ ಆಗುತ್ತೆ. ಸೂರ್ಯಕಾಂತ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ. ಅವಳು ಅತ್ತ ಹೋಗುತ್ತಲೇ ಚಂದ್ರಕಾಂತ, ಅಮ್ಮಯ್ಯ, ನಮ್ಮತ್ತೆ ಅಂದ್ರೆ ತುಂಬಾ ಜಾಗೃತೆಯಿಂದ ಇರ್ಬೇಕು.